ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲಮ್ಮ. ನನಗೇನು ಅದರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಜಗದೀಶ್ ಶೆಟ್ಟರು ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದರಿಂದ ಜಗದೀಶ್ ಶೆಟ್ಟರು ಈ ವಿಚಾರದಲ್ಲಿ ಯಾವುದೇ ಗೊಂದಲಮಯವಾದಂಥ ಹೇಳಿಕೆಗಳು ಇದುವರೆಗೂ ಎಲ್ಲೂ ಕೊಟ್ಟಿಲ್ಲ ಮತ್ತು ಭಾಳ ಸ್ಪಷ್ಟವಾಗಿ ಅವರು ಎಲ್ಲ ವಿಷಯಗಳನ್ನು ಮುಂದಿಟ್ಟಿದ್ದಾರೆ. BJPಯಿಂದ ಯಾಕೆ ಹೊರಗೆ ಬಂದರು ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಯಾಕೆ ಅವರು ಇದ್ದಾರೆ ಎಲ್ಲ ಮತ್ತು ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿದ್ದಾರೆ. ಕಾಂಗ್ರೆಸ್ಸಲ್ಲಿ ಸುಮ್ಮನೆ ಇಲ್ಲ, ಸಕ್ರಿಯವಾಗಿ ಅವರು ಎಲ್ಲ ವಿಚಾರದಲ್ಲೂ ಕೂಡ ಅವರ ಒಂದು ಭಾಗವಹಿಕೆ ಇದೆ. ಯಾರಿಗೆ ಅದು ನೀವು ಹೇಳ್ತಾ ಇದ್ದೀರಾ, ಅವರೇನು ಹೇಳ್ತಾ ಇಲ್ಲ ಅಲ್ಲ. ಸುಮ್ಮನೆ ನೀವೇನೋ ಪ್ರಶ್ನೆ ಕೇಳ್ಬಿಟ್ಟು ಈ ಥರ ಹೇಳಿದ್ರೆ ಅಲ್ವಾ? ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲಮ್ಮ. ನನಗೇನು ಅದರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಜಗದೀಶ್ ಶೆಟ್ಟರು ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದರಿಂದ ಜಗದೀಶ್ ಶೆಟ್ಟರು ಈ ವಿಚಾರದಲ್ಲಿ ಯಾವುದೇ ಗೊಂದಲಮಯವಾದಂಥ ಹೇಳಿಕೆಗಳು ಇದುವರೆಗೂ ಎಲ್ಲೂ ಕೊಟ್ಟಿಲ್ಲ ಮತ್ತು ಭಾಳ ಸ್ಪಷ್ಟವಾಗಿ ಅವರು ಎಲ್ಲ ವಿಷಯಗಳನ್ನು ಮುಂದಿಟ್ಟಿದ್ದಾರೆ. BJPಯಿಂದ ಯಾಕೆ ಹೊರಗೆ ಬಂದರು ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಯಾಕೆ ಅವರು ಇದ್ದಾರೆ ಎಲ್ಲ ಮತ್ತು ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿದ್ದಾರೆ. ಕಾಂಗ್ರೆಸ್ಸಲ್ಲಿ ಸುಮ್ಮನೆ ಇಲ್ಲ, ಸಕ್ರಿಯವಾಗಿ ಅವರು ಎಲ್ಲ ವಿಚಾರದಲ್ಲೂ ಕೂಡ ಅವರ ಒಂದು ಭಾಗವಹಿಕೆ ಇದೆ. ಯಾರಿಗೆ ಅದು ನೀವು ಹೇಳ್ತಾ ಇದ್ದೀರಾ, ಅವರೇನು ಹೇಳ್ತಾ ಇಲ್ಲ ಅಲ್ಲ. ಸುಮ್ಮನೆ ನೀವೇನೋ ಪ್ರಶ್ನೆ ಕೇಳ್ಬಿಟ್ಟು ಈ ಥರ ಹೇಳಿದ್ರೆ ಅಲ್ವಾ? ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲಮ್ಮ. ನನಗೇನು ಅದರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಜಗದೀಶ್ ಶೆಟ್ಟರು ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದರಿಂದ ಜಗದೀಶ್ ಶೆಟ್ಟರು ಈ ವಿಚಾರದಲ್ಲಿ ಯಾವುದೇ ಗೊಂದಲಮಯವಾದಂಥ ಹೇಳಿಕೆಗಳು ಇದುವರೆಗೂ ಎಲ್ಲೂ ಕೊಟ್ಟಿಲ್ಲ ಮತ್ತು ಭಾಳ ಸ್ಪಷ್ಟವಾಗಿ ಅವರು ಎಲ್ಲ ವಿಷಯಗಳನ್ನು ಮುಂದಿಟ್ಟಿದ್ದಾರೆ. BJPಯಿಂದ ಯಾಕೆ ಹೊರಗೆ ಬಂದರು ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಯಾಕೆ ಅವರು ಇದ್ದಾರೆ ಎಲ್ಲ ಮತ್ತು ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿದ್ದಾರೆ. ಕಾಂಗ್ರೆಸ್ಸಲ್ಲಿ ಸುಮ್ಮನೆ ಇಲ್ಲ, ಸಕ್ರಿಯವಾಗಿ ಅವರು ಎಲ್ಲ ವಿಚಾರದಲ್ಲೂ ಕೂಡ ಅವರ ಒಂದು ಭಾಗವಹಿಕೆ ಇದೆ. ಯಾರಿಗೆ ಅದು ನೀವು ಹೇಳ್ತಾ ಇದ್ದೀರಾ, ಅವರೇನು ಹೇಳ್ತಾ ಇಲ್ಲ ಅಲ್ಲ. ಸುಮ್ಮನೆ ನೀವೇನೋ ಪ್ರಶ್ನೆ ಕೇಳ್ಬಿಟ್ಟು ಈ ಥರ ಹೇಳಿದ್ರೆ ಅಲ್ವಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.